ಸಿಂಚು ಮತ್ತು ಬಜ್ಜು ಅವರ ವಿನೋದಪೂರ್ಣ ಸಾಹಸಗಳು. ಮಹಾ ಕಾರ್ಟೂನ್ ಕಾಪರ್. ಒಮ್ಮೆ ಕಾರ್ಟೂನಿಯಾ ಎಂಬ ಜೀವಂತ ನಗರದಲ್ಲಿ, ಎಲ್ಲ ವರ್ಣಗಳ ಪಾತ್ರಗಳು ನೆಲೆಸಿರುವ ಸ್ಥಳದಲ್ಲಿ, ಎರಡು ಚಂಚಲ ಸ್ನೇಹಿತರು ವಾಸಿಸುತ್ತಿದ್ದರು. ಸಿಂಚು, ತೊಂದರೆಗಾಗಿ ಹೆಸರಾದ ಬುದ್ಧಿವಂತ ಇಲಿ, ಮತ್ತು ಬಜ್ಜು, ಚಿನ್ನದ ಹೃದಯದ ಗೂಫಿ ಮೊಲ, ತಮ್ಮ ಹಾಸ್ಯಾಸ್ಪದ ಕೃತ್ಯಗಳು ಮತ್ತು ಅನಿರೀಕ್ಷಿತ ಸಾಹಸಗಳಿಗೆ ಕರ್ತೃವಿದರು. ಒಂದು ಸೂರ್ಯೋದಯದ ಬೆಳಗಿನ ಜಾವ, ಸಿಂಚು ಮತ್ತು ಬಜ್ಜು ನಗರವು ಸಂಭ್ರಮದಿಂದ ತುಂಬಿರುವುದನ್ನು ಕಂಡರು. ಇದು ವಾರ್ಷಿಕ ಕಾರ್ಟೂನ್ ಕಾರ್ನಿವಾಲ್. ಎಲ್ಲೆಡೆನಿಂದ ಕಾರ್ಟೂನಿಯಾ ಪಾತ್ರಗಳು ಒಟ್ಟುಗೂಡಿ ಅನಿಮೇಷನ್ ಮತ್ತು ಸೃಜನಶೀಲತೆಯನ್ನು ಆಚರಿಸುತ್ತಾರೆ. ಮನರಂಜನೆಗೆ ಸೇರಲು ಆಸಕ್ತಿ ಹೊಂದಿರುವ ಸಿಂಚು ಮತ್ತು ಬಜ್ಜು ಬೇಗನೆ ಉಡುಪು ಹಾಕಿ ನಗರದ ಚೌಕದ ಕಡೆಗೆ ಹೋದರು. ಅವರು ಬಣ್ಣ ಬಣ್ಣದ ಸ್ಟಾಲ್ಗಳು ಮತ್ತು ಜೋಶ ತುಂಬಿದ ಹಿಗ್ಮಿಡೆಗಳ ಮೂಲಕ ನಡೆದಾಗ, ಸಿಂಚು ತನ್ನ ತೀಕ್ಷ್ಣ ಕಣ್ಣುಗಳಿಂದ ಏನೋ ವಿಚಿತ್ರವಾದದ್ದು ಕಂಡಿತು. ಹಬ್ಬದ ಹಿತವಾದ ವಾತಾವರಣದ ಮಧ್ಯೆ ಸರಿಯಾದ ಸ್ಥಳದಲ್ಲಿಲ್ಲದಂತೆ ತೋರುವ ವಸ್ತ್ರಧಾರಿ ವ್ಯಕ್ತಿಯು. ತಕ್ಷಣವೇ ಶಂಕೆಗೊಂಡ ಸಿಂಚು ಬಜ್ಜುಗೆ ತೋರಿಸಿ, ಶಂಕೆಯನ್ನು ಹಂಚಿಕೊಂಡ. ಸಹಾಯಕ್ಕೆ ಸದಾ ಸಿದ್ಧನಾದ ಬಜ್ಜು, ಈ ಹೊಸ ಸಾಹಸಕ್ಕೆ ಒಪ್ಪಿಕೊಂಡ. ಅವರು ಒಟ್ಟಿಗೆ ಆ ವಸ್ತ್ರಧಾರಿ ವ್ಯಕ್ತಿಯ ಹಿಂದೆಯಾಗಿ ಕಾರ್ಟೂನಿಯಾದ ಗದ್ದಲದ ಬೀದಿಗಳ ಮೂಲಕ ಹೋದರು, ಅಡ್ಡಿ ತೊಂದರೆಗಳನ್ನು ತಪ್ಪಿಸುತ್ತಾ ಮತ್ತು ಸಣ್ಣ ಮಗ್ಗುಲುಗಳಿಂದ ಪಾರಾಗಿ. ಕೊನೆಗೆ, ಅವರು ನಗರದ ಹೊರಭಾಗದಲ್ಲಿರುವ ಹಳೆಯ, ಬಿಟ್ಟುಹೋಗಿದ ಗೋದಾಮಿಗೆ ತಲುಪಿದರು, ದುಷ್ಟ ಉದ್ದೇಶಗಳನ್ನು ಹೊಂದಿದ ವ್ಯಕ್ತಿಗೆ ಸೂಕ್ತವಾದ ಸ್ಥಳ. ಬಾಗಿಲಿನ ಚಿಲುಮೆಯಿಂದ ಸಾಯಿಸುತ್ತಾ, ಸಿಂಚು ಮತ್ತು ಬಜ್ಜು ಆ ವಸ್ತ್ರಧಾರಿ ವ್ಯಕ್ತಿಯ ನಿಜವಾದ ಹೃದಯವನ್ನು ಕಂಡರು. ಅದು ಬೇರೆ ಯಾರೂ ಅಲ್ಲ, ಪ್ರೊಫೆಸರ್ ಪ್ರಾಂಕ್ಸ್ಟರ್, ಕಾರ್ಟೂನಿಯಾದಲ್ಲಿ ವರ್ಷಗಳಿಂದ ಹಾನಿಯನ್ನು ಸೃಷ್ಟಿಸುತ್ತಿರುವ ಕುಖ್ಯಾತ ಖಳನಾಯಕರಾದ ಮಿತ್ರನಾಗಿದ್ದ. ಅವರ ದುಷ್ಟತೆಯ ಕಾಲವನ್ನೇ ಅಂತ್ಯಗೊಳಿಸಲು ಸಂಕಲ್ಪಗೊಂಡ ಸಿಂಚು ಮತ್ತು ಬಜ್ಜು, ತಮ್ಮ ಬುದ್ಧಿ ಮತ್ತು ಸಂಪತ್ತನ್ನು ಬಳಸಿಕೊಂಡು, ಪ್ರೊಫೆಸರ್ ಪ್ರಾಂಕ್ಸ್ಟರ್ ಅವರನ್ನು ಒಂದು ತಂತ್ರಬದ್ಧ ಯೋಜನೆಯೊಂದಿಗೆ ಮೋಸಗೊಳಿಸಲು ಯೋಜಿಸಿದರು. ಸಿಂಚು ಮತ್ತು ಬಜ್ಜು, ಪ್ರೊಫೆಸರ್ ಪ್ರಾಂಕ್ಸ್ಟರ್ ಅವರನ್ನು ತಮ್ಮ ಸ್ವಂತ ಆಟದಲ್ಲಿ ಸೋಲಿಸಲು, ವಸ್ತ್ರಧಾರಿ ದನದ ಗೋಚಿಯಲ್ಲಿ ಹಣ ಹಾಕಿದರು, ಪೂರೈಸಿದ ಜಾಡುಗಳನ್ನು ಸಿದ್ಧಪಡಿಸಿದರು. ಪ್ರತಿ ಹೆಜ್ಜೆಯಲ್ಲೂ, ಅವರು ತನ್ನ ಸ್ವಂತ ಚಟುಕಟೆಗಳನ್ನು ಅವನ ಮೇಲೆ ತಿರುಗಿಸಿ ಅವನನ್ನು ಸೋಲಿಸಿದರು. ಕೊನೆಗೆ, ಪ್ರಾಂಕ್ಸ್ಟರ್ ಛಲದಿಂದ ತಲುಪಿದನು, ಅವರ ತಕ್ಷಣದ ಯೋಚನೆ ಮತ್ತು ತಂಡದ ಕೆಲಸದ ಮೂಲಕ ಸೋಲಿಸಿದನು. ಕಾರ್ಟೂನಿಯಾದಲ್ಲಿ ಸೂರ್ಯ ಮುಳುಗುವ ಸಮಯದಲ್ಲಿ, ಸಿಂಚು ಮತ್ತು ಬಜ್ಜು ಜಯಪ್ರದರಾದರು. ಧನ್ಯವಾದಪೂರ್ಣ ಸ್ಥಳೀಯ ಜನರು ಅವರ ಜಯವನ್ನು ವೀಕ್ಷಿಸಲು ಸೇರಿದರು. ಪ್ರೊಫೆಸರ್ ಪ್ರಾಂಕ್ಸ್ಟರ್ ಜೈಲಿನಲ್ಲಿ ಮತ್ತು ಅವರ ಪ್ರಿಯತಮ ಪಟ್ಟಣದಲ್ಲಿ ಶಾಂತಿ ಪುನಃಸ್ಥಾಪಿತವಾದಾಗ, ಸಿಂಚು ಮತ್ತು ಬಜ್ಜು ತಮ್ಮ ಜಯವನ್ನು ಹಳೆಯ ಮತ್ತು ಹೊಸ ಸ್ನೇಹಿತರೊಂದಿಗೆ ದೊಡ್ಡ ಔತಣದೊಂದಿಗೆ ಆಚರಿಸಿದರು. ಇದೇ ರೀತಿ, ಸಿಂಚು ಮತ್ತು ಬಜ್ಜು ಅವರ ಮಹಾ ಸಾಹಸಗಳಲ್ಲಿನ ಮತ್ತೊಂದು ಅಧ್ಯಾಯ ಮುಗಿಯಿತು, ಆದರೆ ಅವರ ಸಾಹಸಗಳು ಇನ್ನೂ ಮುಗಿಯಲೇ ಇಲ್ಲ. ಅವರ ಅಮಿತೋತ್ಸಾಹ ಮತ್ತು ಬಲವಾದ ಮನೋಧರ್ಮದಿಂದ, ಕಾರ್ಟೂನಿಯಾದಲ್ಲಿ ಎಲ್ಲಿಯಾದರೂ ತೊಂದರೆ ಬಂದಾಗ, ಅವರು ಅಲ್ಲಿದ್ದಾರೆ, ಒಟ್ಟಾಗಿ, ರಕ್ಷಿಸಲು. ಇಂತೆ ಕತೆ ಮುಗಿಯಿತು.